ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಮಸ್ತೆ ಎಲ್ಲರಿಗೂ. ಇವತ್ತಿನ ಮಾತುಕತೆ ಏನಂದರೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಪದಗಳು ಇಲ್ಲ, ಟೈಮು ಸಾಲಲ್ಲ, ಅಷ್ಟು ಮಾತಾಡ್ಬೋದು ಅಂಥ ವ್ಯಕ್ತಿ ಬಗ್ಗೆ. ಆ ವ್ಯಕ್ತಿ ಬಗ್ಗೆ ಏನಪ್ಪ ಮಾತಾಡ್ತಾ ಇದ್ದೀನಿ ಅಂದರೆ 25 ವರ್ಷಗಳ ನಂತರ ಮತ್ತೆ ರಿಲೀಸ್ ಆದಂಥ ಸಿನಿಮಾ ಅಂದರೆ ಕೋಟಿಗೊಬ್ಬ. ಅದು ಎಷ್ಟು ಟ್ರೆಂಡಲ್ಲಿದೆ ಅಂದರೆ ಚಿಕ್ಕ ಮಕ್ಕಳಿಂದನೂ ದೊಡ್ಡೋರವರೆಗೂ ಡೈಲಾಗ್ ಕೇಳ್ಬೋದು. ಅಷ್ಟು ಪಟ 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 ಅಂತ ಅಷ್ಟು ವ್ಯಕ್ತಿ ಬಗ್ಗೆ ಇದು ಮಾಡ್ತಾರೆ, ಡೈಲಾಗ್ ಕೇಳ್ತಾರೆ. ಪ್ರತಿಯೊಬ್ಬರಿಗೂ ಹೃದಯದಿಂದ ಅವರಂದರೆ ತುಂಬ ಇಷ್ಟ. ಆ ಥರ ಅಪರೂಪದ ವ್ಯಕ್ತಿನ ನಾವು ಮತ್ತೆ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಅಂಥ ವ್ಯಕ್ತಿ ಹುಟ್ಟು ಬರೋದೂ ಅಪರೂಪ. ಹುಟ್ಟು ಬರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಮತ್ತು ಆ ಒಂದು ಶಿಸ್ತು, ಒಂದು ಗಾಂಭೀರ್ಯ, ಒಂದು ನ್ಯಾಯ, ಒಂದು ವಿನಯ ಆ ವ್ಯಕ್ತಿನಲ್ಲಿ ಬಿಟ್ಟರೆ ಬೇರೆ ಇದುವರೆಗೂ ನಾನು ಯಾವ ವ್ಯಕ್ತಿನಲ್ಲಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಹೆಣ್ಣಿಗೆ ಮರ್ಯಾದೆ ಕೊಡೋದ್ರಿಂದ ಎಂದು ಚಿಕ್ಕವರಿರಲಿ ದೊಡ್ಡೋರಿರಲಿ ಯಾರೇ ಆಗಿರಲಿ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾಯಿದ್ರು, ಎಷ್ಟು ಚೆನ್ನಾಗಿ ಮರ್ಯಾದೆ ಕೊಡ್ತಿದ್ರು ಅಂದರೆ ಈಗೆಲ್ಲ ಹೇಳ್ತಿದ್ದಾರೆ. ಅವ್ರಿಗೆ ಯಾರ್ಯಾರು ಅವ್ರ ಹತ್ರ ಮಾತಾಡಿದ್ದಾರೆ, ನೇರವಾಗಿ ಯಾರ್ಯಾರು ಅವ್ರ ಜೊತೆ ಪಳಗಿದ್ದಾರೆ ಚೆನ್ನಾಗಿ, ಅವರೆಲ್ಲ ಮಾತಾಡ್ತಿದ್ದಾರೆ ಇವತ್ತಿನ ದಿವಸ ಅವ್ರ ಬಗ್ಗೆ. ಅಂದರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಆ ವ್ಯಕ್ತಿನ ಬೇಗ ಕಳ್ಕೊಂಡ್ವಿ ಅನ್ನೋದೂ ಅಷ್ಟೇ ದುಃಖ ಆಗತ್ತೆ. ಅವರು ಇನ್ನೂ ಸ್ವಲ್ಪ ದಿನ ಇರಬೇಕಿತ್ತು, ತುಂಬ ಬೇಗ ಭಗವಂತ ಕರ್ಕೊಂಬಿಟ್ಟ. ಹೇಳ್ತಾರೆ ತುಂಬ ಒಳ್ಳೆಯವರು ತುಂಬ ದಿನ ಉಳಿಯಲ್ಲಂತೆ, ಏಕೆಂದರೆ ಅವ್ರ ವ್ಯಕ್ತಿತ್ವನ ದೇವ್ರಿಗೂ ಅಷ್ಟು ತುಂಬ ಇಷ್ಟ ಆಗಿಬಿಡುತ್ತೆ. ಅವರು ದೇವ್ರ ಜೊತೆ ಇರಬೇಕು ಅಂತ. ಅದಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಭಗವಂತ ಬೇಗ ಕರ್ಕೊಂಬಿಟ್ಟ. ಆದರೆ ತುಂಬ ಕೆಟ್ಟವ್ರನ್ನ ಬೇಗ ಕರ್ಕೊಳ್ಳಲ್ಲ ಅಂತೆ. ಇದು ಒಬ್ಬರು ದೊಡ್ಡವ್ರು ಹೇಳಿದಂಥ ಮಾತುಗಳನ್ನ ನಾನು ಹೇಳ್ತಾ ಇದ್ದೀನಿ. ಇದು ಎಲ್ಲರೂ ಹೇಳೋಂಥ ಮಾತೇ ಇದು. ಒಳ್ಳೆಯವ್ರಿಗೆ ಕಾಲ ಇಲ್ಲ, ಒಳ್ಳೆಯವ್ರಿಗೆ ಉಳಿಗಾಲ ಇಲ್ಲ ಅಂತ ಹೇಳ್ತಾರೆ. ಅದು 100ಕ್ಕಲ್ಲ, 100ಕ್ಕೆ 1000% ನಿಜ ಅಂದರೆ ನಿಜ. ಆಘಾತ ಆದಾಗ ನಾನು 2010 2009ರಲ್ಲಿ ಡಿಸೆಂಬರ್ 30 ಅವರು ನಿಧನ ಆದಂಥ ದಿವಸ ನಾನು ಅದು ಮರೆಯೋದಕ್ಕೆ ಆಗೋದಿಲ್ಲ. 3 ದಿನ ನಾನು ಟಿ ವಿ ಮುಂದೆ ಕೂತ್ಕೊಂಡು ಅವರು ಪ್ರತಿಯೊಂದು ಕಾರ್ಯನೂ ನೋಡಿ, ಊಟ ತಿಂಡಿ ಬಿಟ್ಟು ನಾನು ಕಣ್ಣಲ್ಲಿ ನೀರು ಹಾಕ್ಕೊಂಡು ಅಳ್ತಿದ್ದ ಆ ದಿವಸನ ನಾನು ಮರೆಯೋಕ್ಕೆ ಆಗಲ್ಲ. ಅದಂತೂ ತುಂಬಾ ನನಗೆ ನೆನಪಲ್ಲಿ ಉಳಿದಂಥ ದಿನ ಅದು. ಈಗಲೂ ನಾನು ಅವ್ರ ಮೂವಿನಲ್ಲಿ ಅವ್ರಿಗೇನಾದರೂ ಆದರೆ, ಯಾರಾದರೂ ಹೊಡೆದ್ರಿ, ಅವ್ರಿಗೇನಾದರೂ ತುಂಬ ಅವ್ರೇನಾದ್ರು ತೀರ್ಕೊಂಡಂಥ ಸೀನ್ ಏನಾದರೂ ಬಂದರೆ ನಾನು ಮೂವಿಗೆ ಹೋಗಲಿ, ಟಿ ವಿನಲ್ಲಾಗಲಿ, ಮೊಬೈಲ್ನಲ್ಲಾಗಲಿ, ಅವ್ರ ಸಾಂಗಾಗಲಿ ದುಃಖವಾದಂಥದ್ದು ನನ್ನ ಕಣ್ಣಲ್ಲಿ ಆಟೋಮೆಟಿಕ್ಕಾಗಿ ನೀರು ಬರ್ತಾನೇ ಇರುತ್ತೆ. ಒಳಗಡೆಯಿಂದ ನನಗೆ ಕಣ್ಣೀರು ತುಂಬಿ ತುಂಬ ಭಾವುಕನ ಆಗ್ಬಿಡ್ತೀನಿ, ನಾನು ಭಾವುಕಿ ಆಗ್ಬಿಡ್ತೀನಿ. ತುಂಬ ಎಮೋಷನ್ನು. ಅವ್ರಿಗೆ ಏನೇ ಆದರೂ ನಾನು ತಡ್ಕೊಳ್ಳಲ್ಲ ಮೂವಿನಲ್ಲಿ. ಅಂಥದ್ರಲ್ಲಿ ನಿಜ ಜೀವನದಲ್ಲಿ ಈ ಥರ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇನ್ನಿಲ್ಲ ಅಂತ ಕೇಳಿದ ಕ್ಷಣಗಳು, ಆ ದಿನಗಳನ್ನು ನಾನು ಮರೆಯೋದಕ್ಕೆ ಆಗೋದಿಲ್ಲ. ತುಂಬಾ ನೋವಿದೆ ಇವತ್ತಿಗೂ ನನಗೆ. ಅವ್ರನ್ನ ಇಷ್ಟು ಬೇಗ ಕಳ್ಕೋಬಾರ್ದಾಯಿತು ನಾವು. ಅವ್ರದ್ದು ಇನ್ನೂ ಮೂವಿಗಳು ಇವಾಗ ಇನ್ನೂ ಚೆನ್ನಾಗಿರೋ ಸ್ಟೋರಿ ಬರ್ತಿತ್ತು. ಅವ್ರು ಇದ್ದಿದ್ದರೆ ಇನ್ನೂ ಒಳ್ಳೆ ಕತೆ ಮಾಡ್ಬೋದಿತ್ತು ಅವರು ಅಂತ ನನ್ನ ಮನಸ್ಸಿನ ಅನಿಸಿಕೆ. ಬಟ್ ಆದರೂ ಆ ದೇವರಲ್ಲಿ ಮತ್ತೆ ಕೇಳ್ಕೊತೀನಿ, ಅಂಥ ವ್ಯಕ್ತಿಗೆ ಮತ್ತೆ ಜನ್ಮ ಕೊಟ್ಟು ಕಳಿಸಪ್ಪ ಅಂತ. ಆದರೂ 25 ವರ್ಷಗಳ ನಂತರ ಕೋಟಿಗೊಬ್ಬ ಮೂವಿ ಥಿಯೇಟ್ರಲ್ಲಿ ಓಡ್ತಿದೆ, ಪ್ರತಿಯೊಬ್ಬರು ನೋಡ್ತಿದ್ದಾರೆ. ನೀವು ನೋಡಿ,
ನಾವು ನೋಡಿದ್ದೀವಿ. ಆ ಮೂವಿ ಎಷ್ಟು ಸಲ ನೋಡಿದ್ರೂ ಬೇಜಾರಾಗಲ್ಲ. ಯಾಕೆಂದರೆ ಅದೊಂದು ಪ್ರೀತಿ ತಂಗಿ ತಂಗಿ ಈಗಿನ ಕಾಲದಲ್ಲಿ ಸ್ವಂತ ಅಣ್ಣ, ತಂಗಿ, ತಮ್ಮನ ಮೇಲೆ, ಮಕ್ಕಳ ಮೇಲೆ ಪ್ರೀತಿ ಇರಲ್ಲ. ಅದ್ರಲ್ಲಿ ನಿಜವಾಗ್ಲೂ ಅಣ್ಣನಾಗಿ ಒಬ್ಬ ತಂಗಿಗೋಸ್ಕರ ಮದುವೆಗೆ ಮಾತುಕತೆ ಮಾತಾಡೋಕೆ ಹೋದಾಗ ತಂಗಿ ಚೆನ್ನಾಗಿರ್ಲಿ ಅಂತ ಆ ಹುಡುಗನ ತಂದೆಗೆ ಕಾಲು ಬೀಳೋದಿದೆಯಲ್ಲ, ಆಟ್ಲಿ ಆಟ್ಲಿ ರಿಯಲ್ ಸೀನ್ ಆ ಥರನೇ ಇದೆ ಅದು. ಮೂವಿ ನೋಡ್ತಾ ಇದ್ದೀವಿ, ಏನೋ ಇದ್ದೀವಿ, ಥಿಯೇಟ್ರಿಗೆ ಬಂದಿದ್ದೀವಿ ಅಂತ ಅನಿಸೋದೇ ಇಲ್ಲ. ಅಷ್ಟು ಕ್ಲಿಯರಾಗಿ, ಅಷ್ಟು ಒಂದು ಮುಗ್ಧತೆ ಅವರ ಮೊಗದಲ್ಲಿ, ಫೇಸಲ್ಲಿ ಅದು ಒಂದು ಮಗುವಿನ ಮುಗ್ಧತೆ ಎದ್ದು ಕಾಣುತ್ತೆ. ನಿಜವಾಗ್ಲೂ ಆ್ಯಡ್ಸಪ್ಪು. ಆ ಸ್ಟೋರಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಅವ್ರು ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತಲೇ ಅನಿಸೋದಿಲ್ಲ. ಸೊ ರಿಯಲ್ ಲೈಫಲ್ಲಿ ಇದ್ದಿದ್ದು ಅವ್ರು ಅದೇ ಥರ. ಅವ್ರು ಯಾವತ್ತೂ ಸ್ವಾರ್ಥಿಗಳಾಗಲೇ ಇಲ್ಲ. ರಿಯಲ್ ಲೈಫಲ್ಲೂ ಬೇರೆಯವ್ರಿಗೆ ಉಪಕಾರ ಮಾಡೋದ್ರಲ್ಲೇ ಇದ್ದರು. ಆದರೂ ಯಾರಿಗೂ ಎಲ್ಲೂ ಹೇಳ್ಕೊಳ್ಳೋ ಥರ ಉಪಕಾರ ಮಾಡಿದ್ದು ಅಂದರೆ ಬಲಗೈಲಿ ಕೊಟ್ಟಿದ್ದು ಎಡಗೈಗೆ, ಎಡಗೈಲಿ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗ್ತಿರಲಿಲ್ಲ. ಆ ಥರ ಅವರು ಸಹಾಯ ಮಾಡ್ತಾಯಿದ್ರು. ನಿಜವಾಗ್ಲೂ ಅಂಥ ವ್ಯಕ್ತಿನ ನಾವು ಕನ್ನಡ ಸಿನಿಮಾದಲ್ಲಿ ಪಡ್ಕೊಂಡಿದ್ದು ನಿಜವಾಗ್ಲೂ ನಾವು ಪುಣ್ಯವಂತರು. ಆ ವ್ಯಕ್ತಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಅವರು ಮೂವಿನಲ್ಲಾಗಲಿ ರಿಯಲ್ ಲೈಫಲ್ಲಾಗಲಿ ಬೇರೆ ಥರ ಇರಲಿಲ್ಲ. ಒಂದು ರಿಯಲ್ ಕ್ಯಾರೆಕ್ಟ್ರಲ್ಲಿ ನಿಜ ಜೀವನದಲ್ಲಿ ಯಾವ ಥರ ಇದ್ರೋ ಒಂದು ಮೂವಿನಲ್ಲಿ ಒಂದು ಸೀನ್ ಮಾಡುವಾಗಲೂ ಅವ್ರದ್ದು ಅಷ್ಟೇ ಮುಗ್ಧತೆ ಇರ್ತಿತ್ತು. ಆ ವ್ಯಕ್ತಿತ್ವ ಅವ್ರದ್ದು ಬೇರೆ ಲೆವೆಲ್ ಅವ್ರದ್ದು. ಅದು ವರ್ಣಿಸೋಕ್ಕೆ ಆಗಲ್ಲ ಆ ವ್ಯಕ್ತಿ ಬಗ್ಗೆ. ಅಷ್ಟು ಮಗುವಿನ ಮನಸ್ಸು ಅವ್ರದ್ದು. ನಿಜವಾಗ್ಲೂ ಒಂದೇ ಒಂದು ಒಬ್ಬರಿಂದನೂ ಅವರು ಬಗ್ಗೆ ಕೆಟ್ಟದು ಪದ ಒಂದು ಯಾರೂ ಉಪಯೋಗಿಸಿಲ್ಲ. ಅಷ್ಟು ಮಗುವಿನಂಥ ಮನಸ್ಸು ಇದ್ದಂಥ ವ್ಯಕ್ತಿ. ನಿಜವಾಗ್ಲೂ ಅವರನ್ನು ಪಡ್ಕೊಂಡು ನಾವು ಕನ್ನಡಿಗರು ಅವ್ರ ಕನ್ನಡ ಸಿನಿಮಾ ನೋಡಿ ನಿಜವಾಗ್ಲೂ ನಾವು ಪುಣ್ಯವಂತರು. ಈಗಲೂ ಕೋಟಿಗೊಬ್ಬ ಓಡ್ತಾ ಇದೆ, ಟಿಕೆಟ್ ಸಿಗ್ತಾ ಇಲ್ಲ, ಹೌಸ್ಫುಲ್ಲಾಗಿದೆ. ಅದು ಯಾವ ಬಜೆಟ್ಟಿನ ಮೂವಿಗಿಂತನೂ ಕಮ್ಮಿ ಇಲ್ಲ. 10 ಡೇಸ್ ಮುಂಚೆನೇ ಟಿಕೆಟ್ಟು ಫುಲ್ಲಾಗಿದೆ. ಆನ್ಲೈನಲ್ಲೂ ಅಷ್ಟೇ, ಆಫ್ಲೈನಲ್ಲೂ ಅಷ್ಟೇ ಟಿಕೆಟ್ ಸಿಗ್ತಾ ಇಲ್ಲ. ಅಂದರೆ 25 ವರ್ಷ, ಒಂದಲ್ಲ ಎರಡಲ್ಲ 25 ವರ್ಷಗಳ ನಂತರ ಆ ವ್ಯಕ್ತಿ ಅಂದರೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕನ್ನಡ ಸಿನಿಮಾ ಏನಿದೆ ಕೋಟಿಗೊಬ್ಬ, ಆ ಮೂವಿಗೆ ಟಿಕೆಟ್ ಸಿಗ್ತಿಲ್ಲ. ನಿಜವಾಗ್ಲೂ ಆ ಭಗವಂತನಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಹುಟ್ಟಿ ಬರಲಿ ಅಂತಲೂ ಭಗವಂತನ ಹತ್ರ ನಾನು ಕೇಳ್ಕೊತೀನಿ. ಅಂಥ ವ್ಯಕ್ತಿ ನಮ್ಮ ಕನ್ನಡ ಮೂವಿಗೆ ಬೇಕು, ಮತ್ತು ಕನ್ನಡ ಭೂಮಿಗೂ ಬೇಕು. ಅಂದರೆ ನಮ್ಮ ಕನ್ನಡಿಗರಿಗೂ ಆ ವ್ಯಕ್ತಿ ಬೇಕು. ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತೆ ಹುಟ್ಟಿ ಬರಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಭಗವಂತನ ಹತ್ರ. ನೀವು ಈ ಮೂವಿ ನೋಡಿಲ್ಲ ಅಂದರೆ ನೋಡಿ, ದಯಮಾಡಿ. ಚೆನ್ನಾಗಿದೆ. ಕೋಟಿಗೊಬ್ಬ ಅಂತಲೇ ಅಲ್ಲ, ಅವರ ಎಲ್ಲ ಕನ್ನಡ ಸಿನಿಮಾನು ಪ್ರತಿಯೊಂದೂ ಸೂಪರ್ ಡೂಪರ್ ಹಿಟ್ಟು. ಅದರಲ್ಲೂ ಡಬಲ್ ಆ್ಯಕ್ಟಿಂಗ್ ಮಾಡಿರೋ ಮೂವಿಗಳಂತೂ ಸೂಪರು. ಯಾಕೆಂದರೆ ಡಬಲ್ ಆ್ಯಕ್ಟಿಂಗು ಯಾರಿಗೂ ಬರಲ್ಲ ಆ ಥರ ಆ್ಯಕ್ಟ್ ಮಾಡೋಕ್ಕೆ. ಅವ್ರು ಮಾಡಿದ್ದಾರೆ. ಅದೊಂದು ಆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಡಬಲ್ ಆ್ಯಕ್ಟಿಂಗ್ ಪಾತ್ರ ಇದೆಯಲ್ಲ, ಅದು ನಿಜವಾಗ್ಲೂ ಆ್ಯಡ್ಸಪ್. ಅವ್ರ ಥರ ಮಾಡೋದು ನಿಜವಾಗ್ಲೂ ಸೂಪರಾಗಿದೆ. ಡಬಲ್ ಆ್ಯಕ್ಟಿಂಗ್ ಮೂವಿ ಆಗಲಿ, ತ್ರಿಬಲ್ ಆ್ಯಕ್ಟಿಂಗು ಮಾಡಿದರೆ ಚೆನ್ನಾಗಿರ್ತಿತ್ತು. ತ್ರಿಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂದರೆ ಜಾಸ್ತಿ ಮಾಡಿಲ್ಲ. ಅವ್ರು ಇದ್ದಿದ್ರೆ ಈಗ ಬರ್ತಿತ್ತು ತ್ರಿಬಲ್ ಆ್ಯಕ್ಟಿಂಗ್ ಮೂವಿ ಜಾಸ್ತಿ ಅಂತ ನನ್ನ ಒಂದು ಅನಿಸಿಕೆ. 1-2 ಸಿನಿಮಾ ಮಾಡಿದ್ರು ತ್ರಿಬಲ್ ಆ್ಯಕ್ಟಿಂಗ್, ಡಬಲ್ ಆ್ಯಕ್ಟಿಂಗು ಸೂಪರ್ ಡೂಪರ್ ಹಿಟ್ಟು. ಬಟ್ ಈಗಲೂ ಇದ್ದಿದ್ರು ಅವರು ಮೂವಿ ಬರ್ತಿತ್ತು ತ್ರಿಬಲ್ ಆ್ಯಕ್ಟಿಂಗು, ಡಬಲ್ ಆ್ಯಕ್ಟಿಂಗು ಅಂತ.
ನನ್ನ ಮನಸ್ಸಿನ ಅನಿಸಿಕೆ. ಅದು ಸೂಪರ್ ಡೂಪರ್ ಹಿಟ್ ಆಗ್ತಿತ್ತು ಅಂತ ಅಂದ್ಕೊಂಡಿದ್ದೀನಿ ನಾನು. ಆದರೆ ತುಂಬ ಮಿಸ್ ಮಾಡ್ಕೊತೀವಿ, ತುಂಬಾ ಮಿಸ್ ಮಾಡ್ಕೊತೀವಿ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಮನದಾಳದ ಮಾತು. ಆ ಕೋಟಿಗೊಬ್ಬ ಮೂವಿ ನೋಡ್ಕೊಬಂದೆ, ಅವ್ರ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತು. ಮತ್ತು ಆ ಮೂವಿ ನೋಡಿದಂಥ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಮಾತಾಡ್ತಿದ್ದಾರೆ. ಇವಾಗ ನ್ಯೂಸಲ್ಲಿ, ಟಿ ವಿನಲ್ಲಿ, ರೀಲ್ಸಲ್ಲಿ ಎಲ್ಲದರಲ್ಲೂ ಮಾತಾಡ್ತಿದ್ದಾರೆ. ಅದಕ್ಕೆ ಅವ್ರನ್ನ ನೋಡಿ ನನಗೆ ತುಂಬ ಖುಷಿ ಆಯಿತು. ಆ ಖುಷಿನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಜವಾಗ್ಲೂ ಗ್ರೇಟ್ ನಾವು ಅವರನ್ನು ಪಡ್ಕೊಂಡಿದ್ದಕ್ಕೆ. ನಿಜವಾಗ್ಲೂ ಮತ್ತೆ ಹುಟ್ಟಿ ಬರಲಿ ಆ ಭಗವಂತ, ಮತ್ತೆ ಅಂಥವನ್ನ ಹುಟ್ಟಿ ಕಳಿಸ್ಲಿ. ಕನ್ನಡ ಮೂವಿಗೆ ಅಂಥ ವ್ಯಕ್ತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ.